ಸರ್ಕಾರದ ನಡೆಗೆ ಉದ್ಯಮಿ ಮೋಹನ್ ದಾಸ್ ಪೈ ಬೇಸರ ಹೊರಹಾಕಿದ್ದಾರೆ. ಅಕ್ರಮ ವಲಸಿಗರಿಗೆ ಕನ್ನಡಿಗರ ಟ್ಯಾಕ್ಸ್ ದುಡ್ಡಲ್ಲಿ ಗೃಹ ಭಾಗ್ಯವನ್ನ ಏನಕ್ಕೆ ಕೊಡ್ತಾ ಇದ್ದೀರಾ ನೀವು? ನನ್ನ ಟ್ಯಾಕ್ಸ್ ಹಣದಲ್ಲಿ ಕನ್ನಡದವರು ಅಲ್ಲದೆ ಇದ್ದವ್ರಿಗೆ ಏನಕ್ಕೆ ನೀವು ಮನೆಗಳನ್ನು ಕಟ್ಟಿಸ್ಕೊಡ್ತಾ ಇದ್ದೀರಾ? ಅಕ್ರಮವಾಗಿ ಶೆಡ್ ಕಟ್ಕೊಂಡವ್ರಿಗೆ, ಸರ್ಕಾರಿ ಜಾಗವನ್ನು ಕಬಳಿಸಿದವ್ರಿಗೆ ಬಹುಮಾನ ಯಾಕೆ ಕೊಡ್ತಾ ಇದ್ದೀರಾ? ಆಮೇಲೆ ದಯಾದೃಷ್ಟಿ ಯಾರ ಮೇಲೆ ಬೀಳಬೇಕು? ಬಡವರ ಮೇಲೆ ಬೀಳಬೇಕು, ಅಕ್ರಮ ವಾಸಿಗಳ ಮೇಲಲ್ಲ, ಅತಿಕ್ರಮಿಗಳ ಮೇಲಲ್ಲ ಅನ್ನೋದು ಇವ್ರದ್ದು ಕೂಡ ವಾದ. ಟ್ವೀಟ್ನ ಸಾರಾಂಶವನ್ನು ನೋಡ್ತಾ ಇದ್ದೀರಾ. CM ಅವರ ಅಧಿಕೃತ ಟ್ವಿಟರ್ ಹ್ಯಾಂಡ್ಲನ್ನು ಕೂಡ ಅವರು ಟ್ಯಾಗ್ ಮಾಡಿದ್ದಾರೆ. ಮತ್ತು ಇಲ್ಲಿಗಲ್ ಎನ್ಕ್ರೋಚ್ಮೆಂಟ್ ಮಾಡಿದವ್ರಿಗೆ ಏನಕ್ಕೆ ರೆಡ್ ಕಾರ್ಪೆಟ್ ಹಾಕಿ ನೀವು ವೋಟ್ ಬ್ಯಾಂಕ್ ಪಾಲಿಟಿಕ್ಸನ್ನು ಮಾಡ್ತಿದ್ದೀರಾ ಅನ್ನುವಂತಹ ಪ್ರಶ್ನೆಯನ್ನು ಕೇಳ್ತಿದ್ದಾರೆ. ಆಮೇಲೆ ಯಾರೋ ಪಿಣರಾಯಿ ವಿಜಯನ್ ಹೇಳಿದ ತಕ್ಷಣವೇ ನೀವಿಲ್ಲಿ ಜಿ ಹುಜೂರ್ ಅಂತ ಯಾಕೆ ಅನ್ಬೇಕು? ಅಷ್ಟೊಂದು ಸಾಫ್ಟ್ ಆಗೋದಕ್ಕೆ, ಅಷ್ಟೊಂದು ಬೆಂಡ್ ಆಗೋದಕ್ಕೆ ಏನು ಕಾರಣ ಅನ್ನೋ ಪ್ರಶ್ನೆಯನ್ನು ಮೋಹನ್ ದಾಸ್ ಪೈ ಕೇಳಿದ್ದಾರೆ.